ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ನಾಗೇಶ್. ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಪ್ರಿಪೇರ್ ಪೊಟ್ಯಾಟೊ ಚಿಪ್ಸ್. ಸೊ ಫ್ರೆಶ್ ಆಗಿರುವಂಥ ಪೊಟ್ಯಾಟೊ ಸಿಕ್ತು, ಅದಕ್ಕೆ ಚಿಪ್ಸ್ ಮಾಡಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಪೊಟ್ಯಾಟೊ ಚಿಪ್ಸ್. ಸೊ ಫಸ್ಟ್ ಥಿಂಗ್ ಆಲೂಗೆಡ್ಡೆ ಸಿಪ್ಪೆ ತೆಗಿಬೇಕು. ಸೊ ಕೆಲವರು ಸಿಪ್ಪೆನೂ ಹಾಕ್ತಾರೆ, ನಿಮಗೆ ತುಂಬ ಫ್ರೆಶ್ ಆಗಿದೆ ಅಂದರೆ ಹಾಕ್ಬೋದು. ಸೊ ನಾನಿಲ್ಲಿ ತೆಗಿತಾ ಇದ್ದೀನಿ. ಸೊ ಪೀಲೆಲ್ಲ ಮಾಡಿದ್ಮೇಲೆ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಮಣ್ಣೆಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಸೊ ಒಂದೊಂದೇ ಆಲೂಗೆಡ್ಡೆನ ವಾಶ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 6 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸೊ 6 ಆಲೂಗೆಡ್ಡೆಗೆ ಎಷ್ಟು ಚಿಪ್ಸ್ ಆಯಿತು ನೀವೇ ನೋಡಿ. ವಾಶ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಚಿಪ್ಸ್ ಮೇಕರ್ ತೊಗೊಳ್ಳಿ. ನೋಡಿ, ಅದು ತುಂಬ ಬ್ಲೇಡ್ ಶಾರ್ಪ್ ಇರುತ್ತೆ. ಸೊ ಹುಷಾರಾಗಿ ಅದನ್ನು ಮೂವ್ ಮಾಡಬೇಕು ಆಲೂಗೆಡ್ಡೆ. ಸೊ ಅದು ಆಲೂಗೆಡ್ಡೆ ಜಾರ್ತಾ ಇರುತ್ತೆ, ಹುಷಾರಾಗಿ ಇಟ್ಕೊಳ್ಳಿ. ನೀವು ಈ ಥರ ನೀರಿಗಾದರೂ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಎಣ್ಣೆಗೆ ಹಾಕ್ಬಿಟ್ಟು ಹಾಗೆಯೇ ಫ್ರೈ ಮಾಡ್ಕೋಬೋದು. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತದೆ ನೀರಲ್ಲಿರೋದಕ್ಕೆ. ಸೊ ನೆಕ್ಸ್ಟು ಎಲ್ಲ ಪೊಟ್ಯಾಟೋಸ್ನು ಮಾಡ್ಕೊಳ್ಳಿ. ನಾನಿಲ್ಲಿ 3 ಪೊಟ್ಯಾಟೊ ಏನೋ ಮಾಡಿದೆ. ಸೊ ಅದೇ ಒಂದು ಪಾತ್ರೆ ಫುಲ್ ಆಯಿತು. ಸೊ ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಸೊ ಅದು ಫಾಸ್ಟಾಗಿ ಮಾಡ್ತಾ ಇರುವಾಗ ಅದು ಜಾರ್ ಬಿಡುತ್ತೆ ಆಲೂಗೆಡ್ಡೆ. ಸೊ ಹುಷಾರಾಗಿ ಇಟ್ಕೊಳ್ಳಿ. ಸೊ 2 ಪಾತ್ರೆ ಫುಲ್ಲು ಚಿಪ್ಸ್ಗೆ ರೆಡಿ ಮಾಡಾಯಿತು. ಸೊ ನೆಕ್ಸ್ಟ್ ಇದಕ್ಕೆ ಅರ್ಧ ಪಾತ್ರೆಯಷ್ಟು ನೀರು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು. ಸೊ ಜಾಸ್ತಿ ಹಾಕ್ಬೇಡಿ, ಇಷ್ಟ ಆಗ್ತದೆ ಒಂದು ಅರ್ಧ. ನೆಕ್ಸ್ಟ್ ಆಲೂಗೆಡ್ಡೆನೆಲ್ಲ ನೀರಿಗೆ ಹಾಕ್ತಾ ಇದ್ದೀನಿ. ಇದನ್ನ 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಅದು ಏನು ರೌಂಡ್ ಶೇಪ್ ಇದೆ ಅದು ಹಾಗೆ ಇರುತ್ತೆ. ಸೊ ಹಿಂಗೆಲ್ಲ ಮುದ್ರು ಕೊಡಲ್ಲ. ಸೊ 5 ಮಿನಿಟ್ಸ್ ಇದು ಬೆಂದ ಮೇಲೆ ಅದನ್ನು ಡ್ರೈ ಮಾಡಬೇಕು. ಸೊ ಒಂದು ಒಣಗಿರೋಂಥ ಟವಲ್ ಅಥವಾ ಪಂಚೆ ಏನಾದರೂ ಇದ್ದರೆ ಸೊ ಥರ ಕಾಟನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ನೀರನ್ನೆಲ್ಲ ಮುಗಿಸ್ಕೊಳ್ಳಿ. ಸೊ ಈ ಥರ ಬೇಯಿಸ್ಕೊಂಡು ನೀವು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆವಾಗಲೇ ಎಣ್ಣೆಗೆ ಹಾಕ್ಬೋದು. ಇಲ್ಲ ಅಂದರೆ ನೀವು ಬೇರೆ ಟೈಮಲ್ಲಿ ಮಾಡ್ಕೊಂಡು ತಿಂತೀನಿ ಅನ್ನೋ ಹಾಗಿದ್ರೆ ಸೂರ್ಯನ ಬೆಳಕಲ್ಲಿ ಒಣಗಿಸ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು, ಆಯಿತಾ. ಸೊ ಈಗ ನಾನು ಇದು ಚೆನ್ನಾಗಿ ಬೆಂದಿದೆ ಒಂದು 5 ಮಿನಿಟ್ಸು. ಸೊ ಬೇರೆ ಪಾತ್ರೆಗೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಒಂದು ಟವಲ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಬಿಸಿ ಇರುತ್ತೆ ಮುಟ್ಟುವಾಗ, ನೋಡಿ ಹೊಗೆ ಹೋಗ್ತಾ ಇದೆ ಅಲ್ಲೇ. ಇದನ್ನು ಇನ್ನೂ ಒಂದು ಟವಲ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಹಿಂಗೆ ಒರೆಸಿ. ಸೊ ನೀರು ಇರಬಾರ್ದು, ಯಾಕಂದರೆ ಎಣ್ಣೆಗೆ ಆವಾಗಲೇ ಹಾಕ್ತೀವಲ್ಲ, ಹಾಗಾಗಿ. ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ ಎಣ್ಣೆಲೇನು ಆರೋದಿಲ್ಲ. ಸೊ ನೀರೆಲ್ಲ ಚೆನ್ನಾಗಿ ಒಗ್ಸ್ಕೊಂಡು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಎಲ್ಲ ಆಲೂಗೆಡ್ಡೆನೂ ಒರೆಸಿ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಆಯಿಲ್ ಹಾಕಿ ಸೊ ಅದು ಚೆನ್ನಾಗಿ ಕಾಯಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಲೂಗೆಡ್ಡೆ ಹಾಕಿ. ಸೊ ಆಲೂಗೆಡ್ಡೆ ಸ್ವಲ್ಪ ಬೆಂದ ಮೇಲೆ ಅಂದರೆ ಫ್ರೈ ಆದಮೇಲೆ ನೀವು ಒಂದು ಸ್ವಲ್ಪ ಹೈ ಫ್ಲೇಮ್ ಮಾಡ್ಬೋದು. ಸೊ ಇದೆಲ್ಲ ಡೀಪ್ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಟಿಶ್ಯೂ ಪೇಪರ್ ಹಾಕಿ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ನೆಕ್ಸ್ಟ್ ಇದನ್ನು ಹಾಕಿ ನೆಕ್ಸ್ಟು ಇನ್ನೂ ಒಂದು ಬ್ಯಾಚ್ ಎಣ್ಣೆಗೆ ಹಾಕಿದಾಗ ಅಷ್ಟೊತ್ತಿಗೆ ಫಸ್ಟ್ ಬ್ಯಾಚ್ ಹಾಕಿರ್ತೀರಲ್ಲ ಅದು ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಅದನ್ನು ಬೇರೆ ಪಾತ್ರೆಗೆ ಹಾಕ್ಬಿಡಿ. ಸೊ ನೋಡಿ, ಸೌಂಡ್ ಹೇಗೆ ಕರ ಅಂತ ಬರ್ತಿದೆ. ಸೊ ಅದು ಆಲ್ರೆಡಿ ಆಗಿದೆ ಅಂದ್ಬಿಟ್ಟು. ಸೊ ಬಬಲ್ಸ್ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಬಿಸಿದನ್ನ ಒಂದ್ರ ಮೇಲೆ ಒಂದು ಹಾಕಬೇಡಿ. ಸೊ ಇದು ಲಾಸ್ಟ್ ಬ್ಯಾಚ್. ಸೊ ಲಾಸ್ಟ್ ಬ್ಯಾಚ್ನ ಸಪ್ರೇಟ್ ಇಟ್ಟಿದ್ದೀನಿ ನಾನು.
ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ. ನೋಡಿ ಇದು ಲಾಸ್ಟ್ ಬ್ಯಾಚ್ ಏನಿಟ್ಟಿದೆ ಅದು. ನೆಕ್ಸ್ಟ್ ಇಲ್ಲಿ ಉಪ್ಪು ಖಾರ ರೆಡಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಉಪ್ಪು ಆಮೇಲೆ ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫೈನಲ್ ಬ್ಯಾಚ್ ಏನಿತ್ತು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಎಣ್ಣೆ ಇತ್ತು. ಸೊ ಎಕ್ಸಸ್ ಎಣ್ಣೆ ಎಲ್ಲ ಟಿಶ್ಯೂ ಪೇಪರ್ ಎಳ್ಕೊಂಡಿದೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಸೊ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಪೊಟ್ಯಾಟೊ ಚಿಪ್ಸ್ ರೆಡಿ ಆಯಿತು. ಸೊ ನೀವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡು ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ತಿನ್ಕೊಳ್ಳಿ. ಸೊ ಕ್ರಿಸ್ಪಿ ಆಗಿರುವಂಥ ಹೋಮ್ ಮೇಡ್ ಪೊಟ್ಯಾಟೊ ಚಿಪ್ಸ್ ರೆಡಿ ಆಗಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಸೊ ಶಾಪ್ಸಲ್ಲಿ ಹೇಗಿರುತ್ತೆ ಅದೇ ರೀತಿ ಬಂದಿದೆ. ಸೊ ನೋಡಿ ಸೌಂಡ್ ಕೂಡ ಅಷ್ಟು ಚೆನ್ನಾಗಿ ಬರ್ತಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.